आज कुड़मुल ग्राम के सभी जने मेरे पास आए। सो एक उद्देश्य क्या है बोले तो वहाँ पे कोली समाज लोगों को शमशान भूमि का और एक धार्मिक कार्यक्रम करने के वास्ते सरकार से जगह चाहिए बोल के आके, और परसों उन्होंने एक सरकारी जगह पे एक कट्टा बनाए थे। वो जगह अरण्य इलाके आता बोल के वहाँ पे हमारे अरण्य इलाके अधिकारी लोग आके वो तेरू करे सो है। आज हम लोगों को उपयोग के वास्ते ग्राम ठान, गौ ठान, अरण्य प्रदेश में डीम्ड फॉरेस्ट रहे तो उपयोग करने के वास्ते सरकार से आदेश है कि ग्राम में शमशान के वास्ते और धार्मिक कार्यक्रम के वास्ते जगह देना बोल के। अभी तभी आज ग्राम के सभी जन ग्रामस्थ लोग मेरे पास आके एक मनवी करे हमारा को शमशान भूमि के वास्ते और धार्मिक कार्यक्रम करने के वास्ते जगह देना बोल के। परसों ये हमारे अधिकारी डीएफओ जी को और डीएसपी से भी मैं बात किया और क्या क्या हो गया बोल के कल उनको सबको बुला के यहाँ के कुड़मुल ग्रामस्थ लोगों को क्या सुविधा चाहिए और जगह चाहिए और उनसे बातचीत करके एक न्याय दिलाने का काम कर के देता हूँ बोल के बोलना चाहता हूँ। ग्रामದಿಂದ ಅಲ್ಲಿನ ಗ್ರಾಮಸ್ಥರು ಮೊನ್ನೆ ಅರಣ್ಯ ಇಲಾಖೆಯಿಂದ ಮತ್ತು ತಾಲೂಕು ಆಡಳಿತ ವತಿಯಿಂದ ಅಲ್ಲಿ ಒಂದು ಜೆಂಡಾ ಕಟ್ಟಿಯನ್ನು ನಿರ್ಮಾಣ ಮಾಡಿದರು। ಶ್ರೀರಾಮ್ ಮಂದಿರ ಒಂದು ದೇವಸ್ಥಾನ ಮಾಡಬೇಕಂತ ಮಾಡಿದರು। ಅಲ್ಲಿ ಸ್ವಲ್ಪ ಗೊಂದಲಗಳ ಸೃಷ್ಟಿಯಾಗಿ ಆ ತೆರವು ಮಾಡಿ ಆ ಕಟ್ಟಿ ಏನು ಕಟ್ಟಿದಂಥ ತೆರವು ಮಾಡಿದಾರಂತ ಈಗಾಗಲೇ ಎಲ್ಲ ಗ್ರಾಮಸ್ಥರು ಕೂಡ ಬಂದು ಮಾಹಿತಿ ಕೊಟ್ಟಿದ್ದಾರೆ। ಅದ್ರ ಹಾಗೆ ಇವತ್ತು ನಾವು ಯಾವುದೇ ಗ್ರಾಮ ಇರಲಿ, ಇವತ್ತಲ್ಲಿ ಇರೋದು ಗ್ರಾಮ ಠಾಣ, ಗೌಠಾಣ, ಅರಣ್ಯ ಇಲಾಖೆ ವತಿಯಿಂದನೇ ಸರ್ಕಾರದನ್ನೇ ಜಮೀನು ಇವತ್ತು ಕೊಡ್ಕೊಂಡು ಬರ್ತಾ ಇದೆ। ಈಗೊಂದು ಕೂಡ ಅನೇಕ ಹಳ್ಳಿಗಳಿಗೆ ಕೂಡ ಅದೇ ಇದರಲ್ಲಿ ನಡ್ಕೊಂಡು ಹೋಗ್ತಾ ಇದೆ। ಅದಕ್ಕಾಗಿ ಇವತ್ತೇನು ಗ್ರಾಮಸ್ಥರ ಒಂದು ಬೇಡಿಕೆ ಏನಂತಂದರೆ ಇವತ್ತು ಈ ಒಂದು ಕೂಲಿ ಸಮಾಜಕ್ಕಾಗಿ ಅಲ್ಲಿ ಶಮಶಾನ ಭೂಮಿ ಆಗಬೇಕು ಮತ್ತು ಒಂದು ಧರ್ಮದ ಕಾರ್ಯಕ್ರಮಕ್ಕೆ ಅಲ್ಲಿ ಒಂದು ದೇವಸ್ಥಾನಕ್ಕೆ ಜಾಗ ಬೇಕಂತ ಬಂದು ಎಲ್ಲ ಗ್ರಾಮಸ್ಥರು ಕೂಡ ಬಂದು ನನ್ನ ಹತ್ರನೂ ಕೂಡ ಮನವಿ ಮಾಡಿದ್ದಾರೆ। ನಾನು ಅವರಿಗೆ ಅದೇ ಹೇಳಿದೆ, ಇವತ್ತು ಶಮಶಾನ ಭೂಮಿ ಎಲ್ಲರಿಗೂ ಕೂಡ ಬೇಕು। ಇವತ್ತು ಸುಮಾರು ವರ್ಷಗಳಿಂದ ಅಲ್ಲಿ ಕೂಡ ಆ ಸಮಾಜದ ಇವತ್ತು ಅವರ ಪೂರ್ವಜರಲ್ಲಿಂದ ಕೂಡ ಒಂದು ಅರಣ್ಯ ಇಲಾಖೆ ಇರ್ಬೋದು, ಗ್ರಾಮ ಠಾಣೆ ಇರ್ಬೋದು, ಅಲ್ಲೇ ಶಮಶಾನ ಭೂಮಿ ಉಪಯೋಗಿಸ್ಕೊಂಡು ಬರ್ತಾ ಇದ್ದಾರೆ। ಇವತ್ತು ಅದರ ಅನುಗುಣವಾಗಿ ಅದಕ್ಕೆ ಅದೇ ಹೇಳಿದೆ ನಾನು। ಮೊನ್ನೆ ಏನು ಈ ಒಂದು ಘಟನೆ ಆಗಿತ್ತು, ಆ ಒಂದು ಸಮಯದಲ್ಲಿ ನಾನು ನಮ್ಮ DFOರಿಗೆ ಮತ್ತು DSP ಅವರಿಗೂ ಕೂಡ ಮಾತಾಡಿದಾಗ ಅಲ್ಲಿ ಯಾವುದೇ ಮತ್ತು ಊರಲ್ಲಿ ಗಲಾಟೆ ಆಗಬಾರ್ದು, ಎಲ್ಲರೂ ಕೂಡ ಸೋದರ ರೀತಿಯಿಂದ ಬಾಳಬೇಕು। ಇವತ್ತು ಯಾವುದೇ ಈ ಸಮಾಜಕ್ಕೆ ಇರಲಿ ಮತ್ತೊಂದು ಸಮಾಜಕ್ಕೆ ಇರಲಿ, ಅವ್ರಿಗೆ ಏನು ಬೇಕು ಇವತ್ತು ಸರ್ಕಾರಕ್ಕೆ ಅವ್ರ ಗಮನಕ್ಕೆ ತೊಗೊಂಡು ಬಂದ್ರು ಅಂತಂದ್ರೆ ಸರ್ಕಾರದಿಂದ ನಾವು ಕೆಲಸ ಮಾಡಿಸ್ಕೊಡ್ತೀವಿ ಅಂತ ಈಗಾಗಲೇ ಹೇಳಿದ ಹಾಗೆ ಇವತ್ತೆಲ್ಲ ಗ್ರಾಮಸ್ಥರಿಗೆ ಬಂದಿದ್ದಕ್ಕಾಗಿ ಅವರಿಗೆ ಏನು ಇವತ್ತು ನ್ಯಾಯ ಬೇಕು ಆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ತಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ।